ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 8ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 11:49 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 2:32 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:19 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಅಪರಾಹ್ನ 4:23 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 11:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:34 ಬೆಳಿಗ್ಗೆ 8:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:29 ಬೆಳಿಗ್ಗೆ 9:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:29 ಮಧ್ಯಾಹ್ನ 3:04 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:32 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ಸ್ಥಿರ ಅಂತ ಹೇಳಿದ್ರೆ ಶಾಶ್ವತ. ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಶಾಶ್ವತವಾಗಿರುತ್ತೆ, ಶಾಶ್ವತ ಫಲಿತಾಂಶಗಳನ್ನು ಕೊಡುತ್ತೆ. ಹಾಗೆ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಯ ಮೂಲಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನ ಯಾರು ನಿಷ್ಠೆಯಿಂದ ಬಹಳ ಸಹನೆಯಿಂದ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ಶಾಶ್ವತವಾದಂತಹ ಫಲಿತಾಂಶಗಳು ಶನಿಯಿಂದ ಪ್ರಧಾನವಾಗುತ್ತೆ. ಹಾಗೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ನಿಧಾನ. ಆದ್ದರಿಂದಲೇ ಈ ದಿನ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ
ಈ ದಿನ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ತುಂಬ ಅನುಕೂಲ ಇದೆ. ಏಕೆಂದರೆ ಆಧ್ಯಾತ್ಮಿಕ ವಿಚಾರ ಒಂದು ಜ್ಞಾನ ಸಂಪಾದನೆ. ಇದು ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಇರುವಂಥದ್ದು ಈ ಜ್ಞಾನ. ಹಾಗೆ ಈ ದಿನ ಕೆಲವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿತಾರೆ. ಅವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲವಾಗಿದೆ, ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಉತ್ತಮ ಫಲಿತಾಂಶಗಳ ಜೊತೆಗೆ ಶಾಶ್ವತವಾದ ಫಲಿತಾಂಶಗಳಿರುತ್ತೆ. ಅಂದರೆ ತಾತ್ಕಾಲಕ್ಕೆ ಒಂದೆರಡು ದಿನಗಳಲ್ಲೇ ಫಲಿತಾಂಶಗಳು ಮುಗಿಯಲ್ಲ, ಅದು ಬಹಳ ಲಾಂಗ್ ಲಾಸ್ಟಿಂಗ್ ಆಗಿ ಇರುವಂಥ ಫಲಿತಾಂಶಗಳೇ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರಾದಲ್ಲಿ ಏನಾದರೂ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಗುರುಹೋರ ಈ ದಿನ ಬಹಳ ಚೆನ್ನಾಗಿದೆ, ಫೇವರಬಲ್ ಆಗಿದೆ. ಇದು ಈ ದಿನ ಬೆಳಿಗ್ಗೆ 7:30 ಬೆಳಿಗ್ಗೆ 8:30 ಇನ್ನು ಮಧ್ಯಾಹ್ನ 2:29 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:29 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಫಲಿತಾಂಶಗಳು ನಿಧಾನಕ್ಕೆ ಬರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಬೇಗ ಆಗಲ್ಲ. ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಕೆಲಸ ಕಾರ್ಯಗಳು, ಅವುಗಳಿಂದ ಬರುವಂಥ ಫಲಿತಾಂಶಗಳು ಈ ದಿನ ನಿಮಗೆ ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:31 ಬೆಳಿಗ್ಗೆ 7:30 ಹಾಗೆ ಮಧ್ಯಾಹ್ನ 1:29 ಮಧ್ಯಾಹ್ನ 2:29 ಇನ್ನು ರಾತ್ರಿ 8:29 ರಾತ್ರಿ 9:29 ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಕುಜ ಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆಯಲ್ಲ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಹಾಗೆ ಗೃಹ ರಕ್ಷಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಕುಜನಿಂದ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ತುಂಬ ಅನುಗ್ರಹ ಇದೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ತಂಟೆ ತಕರಾರುಗಳಿದ್ದರೆ, ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಈ ದಿನ ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನೀವು ಕುಜಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಚೆನ್ನಾಗಿದೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8:30 ಬೆಳಿಗ್ಗೆ 9:30 ಹಾಗೆ ಮಧ್ಯಾಹ್ನ 3:29 ಅಪರಾಹ್ನ 4:29 ಇನ್ನು ರಾತ್ರಿ 10:29 ರಾತ್ರಿ 11:29 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಈ ದಿನ ಇರುವಂಥ ರವಿಹೋರವನ್ನು ಅವಾಯ್ಡ್ ಮಾಡಿ. ಅದರಲ್ಲೂ ನಿಮ್ಮ ಚಟುವಟಿಕೆಗಳನ್ನು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದಾಗಲಿ ಅಥವಾ ನೀವು ಉದ್ಯೋಗದ ನಿಮಿತ್ತ, ವ್ಯಾಪಾರದ ನಿಮಿತ್ತ ಮಾಡುವಂಥ ಪ್ರಯಾಣವನ್ನಾಗಲಿ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇನ್ನು ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ ಏನೇ ಇದ್ದರೂ ಅದನ್ನು ರವಿಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಭೇಟಿಯ ಉದ್ದೇಶ ಈಡೇರಲ್ಲ. ಇನ್ನು ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿಹೋರದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:30 ಬೆಳಿಗ್ಗೆ 10:30 ಇನ್ನು ಅಪರಾಹ್ನ 4:29 ಅಪರಾಹ್ನ 5:29 ಹಾಗೆ ರಾತ್ರಿ 11:29 ರಾತ್ರಿ 12:29 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಯಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಆಯಾ ದಿನದ ವಿಶೇಷತೆಯ ಬಗ್ಗೆ ವಿವರಣೆ ಇರುತ್ತೆ. ಇದನ್ನು ನೀವು ನಿಷ್ಠೆಯಿಂದ, ನಂಬಿಕೆಯಿಂದ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹೀಗೆ ಪ್ರತಿನಿತ್ಯ ನೀವು ಈ ಒಳ್ಳೆಯ ಹೊರವನ್ನು, ಒಳ್ಳೆಯ ಸಮಯವನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮಗೆ ಶುಭ ಲಾಭಗಳು ಉಂಟಾಗುತ್ತೆ, ಧನಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಾವು ಪ್ರತಿನಿತ್ಯ ಈ ದಿನ ಭವಿಷ್ಯವನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ
ಆಯಾ ದಿನದ ವಿಶೇಷತೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳ್ತಾ ಇರ್ತೇವೆ. ಹಾಗೆ ನಮ್ಮ ಋಷಿ ಮುನಿಗಳು, ನಮ್ಮ ಹಿರಿಯರು ಅನುಸರಣೆ ಮಾಡಿಕೊಂಡು ಬಂದಿದ್ದಂತಹ ಕೆಲವು ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು ಕೂಡ ತಿಳಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಹೀಗೆ ಮಾಡ್ತಾ ಇದ್ದರು ಅನ್ನುವಂಥದ್ದನ್ನು ಕೆಲವೊಂದು ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದನ್ನು ನಿಮಗಾಗಿ, ನಿಮ್ಮ ಮುಂದಿನ ಪೀಳಿಗೆಗಾಗಿ ಹೇಳ್ತಾ ಇರುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೇಳುವಂಥ ಮಾತುಗಳು ನಮ್ಮ ಹಿರಿಯರು, ನಮ್ಮ ಪೂರ್ವಜರು ನಮ್ಮ ಸಮಾಜದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಂತಹ ಕೆಲವೊಂದು ಸಂಪ್ರದಾಯದ ಬಗ್ಗೆ ಕೂಡ ಹೇಳ್ತಾ ಇರ್ತೇವೆ. ಏಕೆಂದರೆ ನಮ್ಮ ಹಿಂದಿನ ವಿಚಾರಗಳು ಹೇಗಿತ್ತು ಅನ್ನುವಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ. ಹಾಗೆ ನಾವು ಕಳೆದ ದಿನದಲ್ಲಿ ಪ್ರಸಾರ ಮಾಡಿದಂಥ ಈ ಶಕುನಗಳ ಬಗ್ಗೆ ಕೂಡ ಕೆಲವೊಂದು ವ್ಯಕ್ತಿಗಳು ಎದುರಾದರೆ ಅದು ಅಪಶಕುನ ಅನ್ನುವಂಥ ಮಾತು ನಮ್ಮ ಹಿರಿಯರಲ್ಲಿತ್ತು ಅನ್ನುವಂಥ ವಿಚಾರವನ್ನು ತಿಳಿಸಿದ್ವಿ. ಆದರೆ ಕೆಲವೊಂದು ವ್ಯಕ್ತಿಗಳನ್ನು ನಾವು ಅಲ್ಲಿ ಉಲ್ಲೇಖ ಮಾಡಿದಾಗ ಅಂಥವ್ರಿಗೆ ಈ ಪ್ರಸ್ತುತ ಸಮಾಜದಲ್ಲಿ ಇದ್ದಾಗ ಅವರಿಗೆ ಅದು ಒಂದು ರೀತಿಯಲ್ಲಿ ನೋವನ್ನು ಉಂಟು ಮಾಡುವಂಥ ವಿಚಾರ ಅದು. ಏಕೆ ಅಂತ ಹೇಳಿದ್ರೆ, ಇಂತಹ ವ್ಯಕ್ತಿ ಎದುರಿಗೆ ಬಂದರೆ ಅದು ಅಪಶಕುನ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಸಿದಾಗ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಕಸಿವಿಸಿ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಶಕುನಗಳ ಬಗ್ಗೆ ತಿಳಿಸಿದಾಗ ಅದು ಹೆಚ್ಚು ಕಡಿಮೆ ಮೂಢನಂಬಿಕೆಗೆ ಒಳಪಟ್ಟಿರುವಂಥದ್ದು. ಆದರೆ ಹಿಂದೆ ಶಕುನಗಳನ್ನು ಬಹಳ ನೋಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ಶಕುನಗಳನ್ನು ನೋಡಿ ಪ್ರಯಾಣ ಮಾಡುವಂಥ ಪ್ರಯತ್ನ ಇಲ್ಲವೇ ಇಲ್ಲ. ಹಾಗಾಗಿ ಆ ಶಕುನಗಳೇ ಮೂಢನಂಬಿಕೆ ಅನ್ನುವಂಥ ಒಂದು ಅರ್ಥವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿನೇ ತಮಗೆ ಮಾಹಿತಿಗಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂಥ ವಿಚಾರಗಳನ್ನು ತಿಳಿಸಿದ್ದೇವೆಯೇ ಹೊರತು ಇದು ಯಾರಿಗೂ ಕೂಡ ವೈಯಕ್ತಿಕವಾಗಿ ಅವರ ಗೌರವಕ್ಕೆ ಧಕ್ಕೆ ತರುವಂಥದ್ದಾಗಲಿ ಅಥವಾ ಅವರ ಆತ್ಮಗೌರವಕ್ಕೆ ಚ್ಯುತಿಯನ್ನು ಉಂಟು ಮಾಡುವಂಥ ಪ್ರಯತ್ನವಾಗಲಿ ಇಲ್ಲಿ ಇಲ್ಲ ಅನ್ನುವಂಥ ವಿಚಾರ ತಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಾಗಾಗಿ ನಾವು ಪ್ರಸಾರ ಮಾಡುವಂಥ ಕಾರ್ಯಕ್ರಮದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತಿಳಿಸ್ಬೇಕಾಗತ್ತೆ. ಅದು ಕೆಲವೊಂದು ಗ್ರಂಥಗಳಲ್ಲಿ, ಕೆಲವೊಂದು ಶಾಸ್ತ್ರಗಳಲ್ಲಿ, ಕೆಲವೊಂದು ಆಕರ ಗ್ರಂಥಗಳಲ್ಲೋ ವಾಟ್ಸಾಪ್ ಮೂಲಕವೋ ಬಂದಂಥ ವಿಚಾರಗಳನ್ನು ತಮ್ಮ ಗಮನಕ್ಕೆ ಮಾಹಿತಿಗಾಗಿ ತರ್ತಾ ಇದ್ದೇವೆ. ಇದರಲ್ಲಿ ಏನಾದರೂ ನಿಜಾಂಶ ಅನ್ನುವಂಥದ್ದು ತಮಗೆ ಕಂಡು ಬಂದರೆ ಇದನ್ನು ಒಪ್ಪಬಹುದು ಅನ್ನುವಂಥದ್ದು ನಿಮಗೆ ಮನವರಿಕೆ ಆದರೆ ಅದನ್ನು ಅನುಸರಣೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅದು ಕೇವಲ ಮಾಹಿತಿಗಾಗಿ ಮಾತ್ರ ಅಂತ ಹೇಳಿ ಪರಿಭಾವಿಸಿ ಅದನ್ನು ಅಲ್ಲಿಗೆ ಕೈ ಬಿಡುವಂತೆ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಮನವಿ ಮಾಡ್ತಾ ಇದ್ದೇವೆ. ಹಾಗೆ ಬಂಧುಗಳೇ, ನಾವು ನಮ್ಮ ಮನೆಯ ವಿಳಾಸವನ್ನು, ನಮ್ಮ ಕಚೇರಿ ವಿಳಾಸವನ್ನು ಅಥವಾ ನಾವು ಮಾಡುವಂಥ ಶುಭ ಕಾರ್ಯದ ವಿಳಾಸವನ್ನು ತಿಳಿಸುವಂಥ ಸಂದರ್ಭದಲ್ಲಿ ನಮ್ಮ ಬಂಧು ಮಿತ್ರರಿಗೆ ವಿಳಾಸವನ್ನು ಕಳಿಸ್ತೇವೆ. ಅದರಲ್ಲೂ ಇತ್ತೀಚಿನ ಕಂಪ್ಯೂಟರ್ ಯುಗದಲ್ಲಿ ಲೊಕೇಶನನ್ನು ಕಳಿಸುವಂಥ ಪದ್ಧತಿ ಇದೆ. ಕೆಲವೊಂದು ಸ್ಥಳಗಳಿಗೆ ತಲುಪಬೇಕಾದ್ರೆ ನಾವು ನಕ್ಷೆಯನ್ನು ನೋಡಬಹುದು, ಗೂಗಲ್ ಮ್ಯಾಪನ್ನು ನೋಡ್ತೀವಿ. ಹಾಗೆ ಆ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಕೂಡ ನಮಗೆ ನಾವು ಹೋಗಬೇಕಾಗಿರುವಂಥ ಒಂದು ಡೆಸ್ಟಿನಿ ನಮಗೆ ಗೊತ್ತಾಗುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಕೆಲವೊಂದು ಗ್ರಹಗಳಿಗೆ ನಿರ್ದಿಷ್ಟವಾದಂತಹ ಒಂದು ಸ್ಥಳ ಇದೆ, ಅಂದರೆ ನಿರ್ದಿಷ್ಟವಾದಂಥ ಒಂದು ಲೊಕೇಶನ್ ಇದೆ. ಅದರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಕುಜಗ್ರಹ ಅಂದರೆ ಮಂಗಳನ ಲೊಕೇಶನ್ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಅಡಿಗೆ ಮನೆ. ಏಕೆಂದರೆ ಬೆಂಕಿಗೆ ಕಾರಕನಾಗಿರುವಂಥವನು ಕುಜ. ಹಾಗಾಗಿ ಮನೆಯ ಒಳಗೆ ಬೆಂಕಿಯ ಸಮೀಪ ಇರುವಂಥ ವಸ್ತುಗಳು. ಇನ್ನು ಮನೆಯ ಹೊರಗಡೆ ಅಂತ ಹೇಳಿದ್ರೆ ಅದು ಭೂಮಿಯಾಗಿರ್ಬೋದು, ಯುದ್ಧ ಭೂಮಿಯಾಗಿರ್ಬೋದು, ಆಟ ಆಡುವಂಥ ಮೈದಾನ, ಕ್ರೀಡಾಂಗಣ ಇರ್ಬೋದು, ಇಲ್ಲ ವ್ಯಾಯಾಮ ಮಾಡುವಂಥ ವ್ಯಾಯಾಮ ಶಾಲೆ ಇರ್ಬೋದು, ಅಥವಾ ಯಾವುದೇ ಸಿಡಿ ಮದ್ದನ್ನು ಸಿಡಿಸುವಂಥ ಎಕ್ಸ್ಪ್ಲೋಷನ್ ಸ್ಥಳ ಇರ್ಬೋದು, ಇನ್ನು ಶಸ್ತ್ರಾಸ್ತ್ರ ಸಂಗ್ರಹ ಇರ್ಬೋದು. ಇದೆಲ್ಲವೂ ಕೂಡ ಕುಜನಿಂದ ಕಾರಕತ್ವಕ್ಕೆ ಒಳಪಡುವಂಥದ್ದು. ಇನ್ನು ಚಂದ್ರನ ಲೊಕೇಶನ್ ಅಂತ ಹೇಳಿದ್ರೆ ನೀರಿರುವಂಥ ಜಾಗಗಳಿರ್ಬೋದು, ನದಿ, ಸರೋವರ, ಸಮುದ್ರ ಇತ್ಯಾದಿಗಳು. ಮತ್ತು ಹೋಟೆಲ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಸಾರ್ವಜನಿಕ ಸ್ಥಳಗಳು, ಹಾಸ್ಪಿಟಲ್ಗಳಿರ್ಬೋದು, ಡಾಬಾಗಳಿರ್ಬೋದು, ಹೆಚ್ಚು ಸಾರ್ವಜನಿಕರು ಭೇಟಿ ಕೊಡುವಂಥ ಬೇಕರಿಗಳಿರ್ಬೋದು, ಮಾಲ್ಗಳಿರ್ಬೋದು. ಇದು ಚಂದ್ರನ ಕಾರಕತ್ವಕ್ಕೆ ಒಳಪಡುವಂಥದ್ದು. ಇನ್ನು ಬುಧನ ಲೊಕೇಶನ್ ಅಂತ ಹೇಳಿದ್ರೆ ಗ್ರಂಥಾಲಯ, ಮನೆಯಲ್ಲಿ ಮಕ್ಕಳು ಓದುವಂಥ ಒಂದು ಕೊಠಡಿ ಇರ್ಬೋದು, ಒಂದು ಸ್ಟಡಿ ರೂಮ್ ಇರ್ಬೋದು. ಹಾಗೆ ಮನೆಯ ಹೊರಗೆ ಬಂದರೆ ಅಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳಿರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಪಾರ್ಕ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮೀಡಿಯಾ ಹೌಸ್ ಇರ್ಬೋದು, ಸಿನಿಮಾ ಇರ್ಬೋದು. ಇವೆಲ್ಲವೂ ಕೂಡ ಬುಧನಿಂದ ಪ್ರಭಾವಿಸಲ್ಪಡುವಂಥದ್ದು.
ಇನ್ನು ಶನಿಯ ಲೊಕೇಶನ್ ಅಂತ ಹೇಳಿದ್ರೆ ಈ ಸ್ಲಮ್ ಏರಿಯಾಗಳಿರ್ಬೋದು, ಒಳಚರಂಡಿ ಇರುವಂಥದ್ದು, ಜೈಲು, ಈ ಪೊಲೀಸ್ ಸ್ಟೇಷನ್, ಇದೆಲ್ಲ ಶನಿಯ ಲೊಕೇಶನ್ಗಳು. ಇನ್ನು ಶುಕ್ರನ ಲೊಕೇಶನ್ ಅಂತ ಹೇಳಿದ್ರೆ ಅಲ್ಲಿ ರಂಗಭೂಮಿ ಇರ್ಬೋದು, ನಾಟಕ ಶಾಲೆ ಇರುತ್ತೆ, ಸಂಗೀತ, ನೃತ್ಯ, ಸಿನಿಮಾ ನಡೆಯುವಂತಹ ಜಾಗಗಳಿರ್ಬೋದು, ಆರ್ಟ್ ಗ್ಯಾಲರಿ ಇರುತ್ತೆ, ಬ್ಯೂಟಿ ಪಾರ್ಲರ್ ಇರುತ್ತೆ, ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವಂತಹ ಮಳಿಗೆಗಳಿರುತ್ತೆ, ಅಮ್ಯೂಸ್ಮೆಂಟ್ ಪಾರ್ಕ್ಗಳಿರುತ್ತೆ. ಇದೆಲ್ಲವೂ ಕೂಡ ಶುಕ್ರನ ಲೊಕೇಶನ್ಗಳಿದು. ಇನ್ನು ಗುರು ಇರುವಂತಹ ಜಾಗ, ಗುರುವಿನ ಲೊಕೇಶನ್ ಅಂತ ಹೇಳಿದ್ರೆ ಧಾರ್ಮಿಕ ಪ್ರವಚನಗಳು ನಡೆಯುವಂತಹ ಪ್ರವಚನ ಮಂದಿರಗಳಿರ್ಬೋದು, ಇನ್ನು ದೇವಾಲಯಗಳಿರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರುತ್ತೆ, ಹಾಗೆ ಧಾರ್ಮಿಕ ಪಾಠ ಪ್ರವಚನ ಉಪನ್ಯಾಸ ಇತ್ಯಾದಿಗಳನ್ನು ತಿಳಿಸುವಂಥ ಜಾಗಗಳಲ್ಲಿ ಗುರು ಇರ್ತಾನೆ. ಇನ್ನು ರವಿಯ ಒಂದು ಸ್ಥಳ, ರವಿಯ ಲೊಕೇಶನ್ ಅಂತ ಹೇಳಿದ್ರೆ ರಾಜಕಾರಣಿಗಳು ಇರುವಂತಹ ಸ್ಥಳ, ಇನ್ನು ರಾಜಕೀಯ ಸಭೆಗಳಿರ್ಬೋದು, ಆಡಳಿತ ನಡೆಸುವಂತಹ ಚುಕ್ಕಾಣಿ ಹಿಡಿದಿರುವವರ ಜಾಗಗಳಿರ್ಬೋದು, ಇನ್ನು ಅರಣ್ಯ, ಕಾಡು ಇತ್ಯಾದಿಗಳು ರವಿಯ ಲೊಕೇಶನ್ಗಳು. ಇನ್ನು ರಾಹುವಿನ ಲೊಕೇಶನ್ ಅಂತ ಹೇಳಿದ್ರೆ ಬಹಳ ವಿಚಿತ್ರವಾದಂತಹ ಸ್ಥಳಗಳಿರುತ್ತೆ ಕೆಲವು. ಅದು ಈ ಟಾಯ್ಲೆಟ್ ಇರ್ಬೋದು, ಸಾರ್ವಜನಿಕ ಮೂತ್ರಾಲಯ ಇರ್ಬೋದು, ಸೆಪ್ಟಿಕ್ ಟ್ಯಾಂಕ್ಗಳಿರ್ಬೋದು. ಇಲ್ಲಿ ರಾಹು ಕಾರಕತ್ವವನ್ನು ಹೊಂದಿರುವಂಥವನು. ಇನ್ನು ಕೇತು ನದಿ ದಡಗಳಲ್ಲಿ, ನದಿ ತಟಗಳಲ್ಲಿ, ಆಶ್ರಮಗಳಲ್ಲಿ, ಹಾಗೆ ಸನ್ಯಾಸಿಗಳು, ವಿರಕ್ತಿಗಳು ವಾಸಿಸುವಂತಹ ಸ್ಥಳಗಳಲ್ಲಿ ಕೇತು ಇರ್ತಾನೆ. ಹಾಗಾಗಿ ಈ ನವಗ್ರಹಗಳು ಕೂಡ ಯಾವ ಯಾವ ಸ್ಥಳವನ್ನು ಇಷ್ಟಪಡುತ್ತೆ, ಯಾವ ಯಾವ ಸ್ಥಳಗಳ ಕಾರಕತ್ವವನ್ನು ಹೊಂದಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ. ಹಾಗಾಗಿ ನೀವು ಈಗ ಯಾವ ಲೊಕೇಶನನ್ನು ಇಷ್ಟಪಡ್ತೀರಿ? ಬಹಳ ಆಕರ್ಷಣೀಯವಾಗಿ ಕಾಣುವಂಥ ಜಾಗಗಳು ಯಾವುದು? ಕೆಲವರಿಗೆ ಪಾರ್ಕ್ ಕಾಣಿಸ್ಬೋದು, ಕೆಲವರಿಗೆ ದೇವಾಲಯ ಕಾಣಿಸುತ್ತೆ, ಕೆಲವರಿಗೆ ಸಮುದ್ರ ತಡಗಳಿರ್ಬೋದು, ನದಿಯ ವಿಹಂಗಮ ನೋಟ ಇರ್ಬೋದು, ಅಂಥದ್ದು ಆಕರ್ಷಣೀಯವಾಗಿ ಕಾಣಿಸುತ್ತೆ. ಕೆಲವರಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗಬೇಕು ಅನ್ಸ್ಬೋದು, ಕೆಲವರಿಗೆ ಮಾಲ್ಗಳಿಗೆ ಹೋಗಬೇಕು ಅನ್ಸತ್ತೆ, ಕೆಲವರಿಗೆ ಹೋಟೆಲ್ಗೆ ಯಾವಾಗಲೂ ಹೋಗ್ತಾ ಇರಬೇಕು ಅನ್ಸತ್ತೆ. ಹಾಗಾಗಿ ನೀವು ಹೆಚ್ಚಿಗೆ ಹೋಗುವಂಥ ಲೊಕೇಶನ್ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಈ ಗ್ರಹದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿ ಇರುತ್ತೆ ಅನ್ನುವಂಥದ್ದು ಇದರಿಂದ ಗೊತ್ತಾಗತ್ತೆ. ಹಾಗಾಗಿ ಯಾವ ಸ್ಥಳದ ಬಗ್ಗೆ ನಿಮಗೆ ಓರಿಯೆಂಟೇಷನ್ ಜಾಸ್ತಿ ಇದೆಯೋ ಆ ಗ್ರಹ ನಿಮ್ಮನ್ನು ಬಲವಾಗಿ ಪ್ರಭಾವಿಸಿದೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಪ್ರೀತಿಯ ಬಂಧುಗಳೇ, ನಾಳೆ ಭಾನುವಾರ, ಬಹಳ ವಿಶೇಷವಾಗಿರುವಂಥ ಭಾನುವಾರ ಇದು. ಹಾಗಾಗಿ ನಾವು ಭಾನುವಾರದಲ್ಲಿ ಮಾಡಬೇಕಾಗಿರುವಂಥ ಒಂದೆರಡು ಕೆಲಸ ಕಾರ್ಯಗಳೇನು, ಅದರಲ್ಲೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ರೀತಿಯಲ್ಲಿ ಭಾನುವಾರ ರವಿಯನ್ನು ನಾವು ಒಲಿಸ್ಕೊಂಡ್ರೆ, ರವಿಯನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಭಾನುವಾರ ಬೆಳಿಗ್ಗೆ ಸೂರ್ಯೋದಯಕ್ಕೆ 6ರಿಂದ 7 ಗಂಟೆ ಸಮಯಕ್ಕೆ ಸೂರ್ಯನ ಆರಾಧನೆಯನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಈ ಸಂದರ್ಭದಲ್ಲಿ. ಇದು ನಮಗೆ ಉತ್ತಮ ಫಲವನ್ನು ಕೊಡುತ್ತೆ. ಹಾಗೆ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಂತೂ ಉತ್ತಮ ಫಲ ಸಿಕ್ಕಲಿಕ್ಕೆ ನಮಗೆ ಸಹಾಯಕವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಭಾನುವಾರದ ದಿನ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿ ಬಂದರೆ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ, ಅದರಲ್ಲೂ ಜೀವನ ಪೂರ್ತಿ ಎಲ್ಲ ಭಾನುವಾರಗಳಂದು ಕೂಡ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ರೆ ನಮಗೆ ಯಾವುದೇ ಗ್ರಹ ದೋಷಗಳು ತಟ್ಟಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ನವಗ್ರಹಗಳಲ್ಲಿ ಸೂರ್ಯನ ಮುಂದೆ ಭಾನುವಾರ 1 kg ಗೋಧಿಯನ್ನ ಹಾಗೆ 1 ರೂಪಾಯಿಯನ್ನ ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬರಬೇಕು. ಇನ್ನು ಜಾತಕದಲ್ಲಿ ಯಾರಿಗೆ 7ನೇ ಮನೆಯಲ್ಲಿ ರವಿ ಇದ್ದಾನೆ ಅಂಥವ್ರಿಗೆ ಈ ಗೋಧಿಯ ದಾನ ಉತ್ತಮ ಫಲವನ್ನು ಕೊಡುತ್ತೆ. ಇವರಿಗೆ ಮದುವೆ ಆದ ಕೂಡಲೇ ಆರೋಗ್ಯ ಸಮಸ್ಯೆ ಬರುತ್ತೆ. ಹಾಗಾಗಿ ಈ ಗೋಧಿ ದಾನ ಮಾಡುವಂಥದ್ದು, ಗೋಧಿ ಹಿಟ್ಟನ್ನು ಮೀನುಗಳಿಗೆ ಉಂಡೆ ಮಾಡಿ ಭಾನುವಾರ ಹಾಕುವಂಥದ್ದು, 1 ನಾಣ್ಯ ಜೊತೆಗೆ 1 kg ಗೋಧಿಯನ್ನ ಪೂರ್ವಕ್ಕೆ ಹರಿಯುವಂಥ ನೀರಿನಲ್ಲಿ ಬಿಡುವಂಥದ್ದು, ಸೂರ್ಯ ಮಂತ್ರವನ್ನು, ಸೂರ್ಯ ಸ್ತೋತ್ರವನ್ನು, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ನಮಗೆ ಸೂರ್ಯನ ಅನುಗ್ರಹವನ್ನು ತಂದುಕೊಡುವಂಥ ವಿಚಾರ. ಹಾಗೆ ಈ ಸೂರ್ಯನಿಂದ ನೆಗೆಟಿವ್ ಅಂದರೆ ಋಣಾತ್ಮಕ ಅಂಶಗಳನ್ನು ತಡಿಲಿಕ್ಕೆ ಸೂರ್ಯನ ಆರಾಧನೆ ಮಾಡುವಂಥದ್ದು ತುಂಬ ಶ್ರೇಷ್ಠ. ಅದರಲ್ಲೂ ಕೆಲವರಿಗೆ ತುಂಬ ಆಲಸ್ಯತನ ಇರುತ್ತೆ. ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಕೆಲವರು ನಿಧಾನವಾಗಿ ಹೇಳ್ತಾರೆ. ಇನ್ನು ಕೋರ್ಟು ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸವನ್ನು, ಕಾರ್ಯಗಳನ್ನು ಬಹಳ ಬೇಗ ಮಾಡಿಕೊಡಲ್ಲ. ನಮ್ಮನ್ನು ಒಂದು ಟೇಬಲಿಂದ ಮತ್ತೊಂದು ಟೇಬಲ್ಗೆ ಅಲಿಸ್ತಾ ಇರ್ತಾರೆ. ಸರ್ಕಾರದಿಂದ ಯಾವುದೇ ರೀತಿಯ ಪ್ರಯೋಜನವಾಗಲ್ಲ. ನಮ್ಮ ಪರವಾಗಿ ಇದ್ದರೂ ಕೂಡ ನಮ್ಮನ್ನು ವಿರೋಧಿಸುವಂಥ ಗುಣ ಸ್ವಭಾವ ನಮ್ಮ ಜೊತೆಯಲ್ಲೇ ಇರುವಂಥವ್ರಿಗೆ ಇರುತ್ತೆ. ಹೊಟ್ಟೆಯ ಸಮಸ್ಯೆ ಇರುತ್ತೆ, ಮಕ್ಕಳು ಆಗದಿರುವಂಥ ಸಮಸ್ಯೆ ಬರ್ಬೋದು. ಮಕ್ಕಳಾದರೂ ಕೂಡ ಅವರು ತಂದೆ ತಾಯಿಯರನ್ನು ವಿರೋಧಿಸುವಂಥ ಗುಣ ಉಳ್ಳುವಂಥ ಮಕ್ಕಳಾಗಿರ್ತಾರೆ. ಮುಖ್ಯವಾಗಿ ತಂದೆಯನ್ನು ವಿರೋಧ ವ್ಯಕ್ತಪಡಿಸುವಂಥವ್ರು. ತಂದೆಯನ್ನು ಕಂಡ್ರೆ ಅವರಿಗೆ ಆಗಲ್ಲ.
ತಂದೆ ಅಂದರೆ ಶತ್ರು ಸಮಾನ ಅನ್ನುವಂಥ ಮಕ್ಕಳು ಕೂಡ ಇರ್ತಾರೆ. ಅಂಥ ಸ್ವಭಾವ ಇರುವಂಥ ಮಕ್ಕಳಿಗಾಗಿ ಇದೇ ರೀತಿ ಸರ್ಕಾರಿ ಅಧಿಕಾರಿಗಳು ಕೂಡ ನಿಮ್ಮನ್ನು ವಿರೋಧಿಸ್ತಾ ಇರ್ತಾರೆ. ಸರ್ಕಾರಿ ಕೆಲಸ ಕಾರ್ಯಗಳಿಗೆ ನಿಮಗೆ ತಡೆ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸೂರ್ಯಾರಾಧನೆಯನ್ನು ಮಾಡಬೇಕು. ಇನ್ನು 2ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಹಣಕಾಸಿಗೆ ತೊಂದರೆಯನ್ನು ಕೊಡ್ತಾನೆ. ಇನ್ನು 4ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಅಧಿಕಾರಯುತವಾಗಿ ಮಾತಾಡುವಂಥ ಗುಣ ಸ್ವಭಾವ ಇರುತ್ತೆ. ಎಲ್ರಿಗೂ ಕೂಡ ನಾನು ಯಾಕೆ ಸೋಲಬೇಕು ಅನ್ನುವಂಥ ಒಂದು ಮನೋದಾಢ್ಯ ಇರುತ್ತೆ. ಇನ್ನು ಯಾರ ಜಾತಕದಲ್ಲಿ 7ನೇ ಮನೆಯಲ್ಲಿ ಸೂರ್ಯ ಇರ್ತಾನೆ ಅಂಥವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವಂಥದ್ದು, ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ಕಷ್ಟಪಡಲೇಬೇಕು ಅನ್ನುವಂಥದ್ದು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರ್ಬೋದು, ಗುಪ್ತ ಸಮಸ್ಯೆಗಳು ಬರುತ್ತೆ, ಗುಪ್ತಾಂಗ ಸಮಸ್ಯೆಗಳು ಕೂಡ ಬರುತ್ತೆ. ಹಾಗೆ ಈ ತಾಪತ್ರಯಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ಬಹಳ ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇರುತ್ತೆ. ಇನ್ನು 8ನೇ ಮನೆ ಸೂರ್ಯನಿಗೆ ಗುರುದೃಷ್ಟಿ, ಗುರು ಸಂಬಂಧ ಏನಾದರೂ ಏರ್ಪಟ್ಟಿದ್ದರೆ ಉತ್ತಮ ಜ್ಯೋತಿಷ್ಯ ಶಾಸ್ತ್ರದ ಜ್ಞಾನ ಅವರಿಗೆ ಸಿಕ್ಕತ್ತೆ, ಜ್ಯೋತಿಷಿಗಳ ನೆರವು ಸಿಕ್ಕತ್ತೆ, ಅವರ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿನೇ ವಾಸ್ತುಶಾಸ್ತ್ರ, ಆತ್ಮಜ್ಞಾನ, ಆಧ್ಯಾತ್ಮಿಕ ಸಾಧನೆ ಇಂಥದ್ರಲ್ಲಿ ಅವರು ಮುಂದುವರಿಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಅಂತರ್ಮುಖಿಗಳಾಗಿ ಜಾಸ್ತಿ ಇರುವಂಥ ಕೆಲವು ವ್ಯಕ್ತಿಗಳಿದ್ದಾರಲ್ಲ, ಅವರು ಜನಜಂಗುಳಿಯನ್ನು ಇಷ್ಟಪಡಲ್ಲ, ಏಕಾಂಗಿಯಾಗಿ ಇರ್ತಾರೆ. ಕೆಲವರು ಸತ್ಯ ಶೋಧಕರು ಇರ್ತಾರೆ. 8ನೇ ಮನೆ ಸೂರ್ಯನಿಗೆ ಶುಕ್ರನ ಸಂಬಂಧ ಏರ್ಪಟ್ಟು ರಾಹು ದೃಷ್ಟಿ ಏನಾದರೂ ಬಂದರೆ ಅವರು ಬಹಳ ಬೇಗ ಮೋಸ ಹೋಗ್ತಾರೆ. ಏಕೆಂದರೆ ಆಸೆಗಾಗಿ ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಅಲ್ಲಿ ಈ ಆಸೆಯ ಬಲೆಗೆ ಅವರು ಬಿದ್ದು ಮುಂದೆ ಒದ್ದಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮೋಸ ಮಾಡುವಂಥವರು ಕಾಮಾಂಧರು, ಮದಾಂಧರು, ಗರ್ವಿಷ್ಠರು, ಜೊತೆಗೆ ಹೆಣ್ಣು ಗಂಡು ಯಾರೇ ಆದರೂ ಕೂಡ ದಪ್ಪ ಇರುವಂಥವ್ರನ್ನ ಕಂಡ್ರೆ ಇಷ್ಟಪಡುವಂಥವ್ರು. ಇಂಥ ಸಂದರ್ಭದಲ್ಲಿ ಕೂಡ 8ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅಂಥ ಒಂದು ಓರಿಯೆಂಟೇಷನ್ ಇರುತ್ತೆ. ಇನ್ನು ಕೇತು ಇರುವಲ್ಲಿ ಸೂರ್ಯ ಫಲವನ್ನು ಕೊಡ್ತಾನೆ ಅನ್ನುವಂಥ ಮಾತಿದೆ. ಆದ್ದರಿಂದ ಕೇತುವಿನ ಪರಿಹಾರ ಸೂರ್ಯನಿಂದ ಆಗುತ್ತೆ. ಕೇತು ಇರುವಲ್ಲಿ ತುಂಬ ಸಮಸ್ಯೆ ಇರುತ್ತೆ. ತುಂಬ ಸಮಸ್ಯೆ ಅನುಭವಿಸದಂತೆ ಮಾಡುವಂಥವನು ಕೇತು. ಕೆಲವೊಮ್ಮೆ ನಿರ್ಲಿಪ್ತತೆ, ಏನು ಬೇಡ ಅಂತ ಹೇಳೇನೆ ಕೈ ತೊರೆದು ಬಿಡುವಂಥ ಸಾಧ್ಯತೆ ಇರುತ್ತೆ. ಆದರೆ ರಾಹು ನಮಗೆ ಮತ್ತೆ ಮತ್ತೆ ಅಂತಹ ಆಸೆಯನ್ನು ತಂದು ಕೊಡ್ತಾ ಇರ್ತಾನೆ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರವಿಯ ಕೆಲವು ಆದರ್ಶಗಳನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಸೂರ್ಯನಿಂದ ಮತ್ತೆ ಉಚ್ಚಿಷ್ಟ ಗಣಪತಿಯಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಪ್ರತಿ ಭಾನುವಾರ ಸೂರ್ಯ ಆರಾಧನೆಯನ್ನು ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ಅರ್ಘ್ಯ ಕೊಡಿ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಕೇತುವಿನಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಉಚ್ಚಿಷ್ಟ ಗಣಪತಿಯನ್ನು ಪೂಜೆ ಮಾಡಬೇಕು. ಅದರಲ್ಲೂ ಈ ಕೇಸರಿ ಬಣ್ಣ ಇರುವಂತಹ ಗಣಪತಿಯನ್ನು ಮನೆಗೆ ತಂದು ಅದನ್ನು ನಿತ್ಯ ಪೂಜೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ಯಾರಿಗೆ ರವಿಯ ಅನುಗ್ರಹ ಇದೆ ಅಂಥವರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ, ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಯಾವುದೋ ಒಂದು ಗುಂಪಿಗೆ, ಯಾವುದೋ ಒಂದು ವಿಚಾರಕ್ಕೆ ನಾಯಕರಾಗಿ ಪರಿವರ್ತನೆ ಆಗ್ತಾರೆ. ಹಾಗೆ ಅವರ ಮುಖದಲ್ಲಿ ತೇಜಸ್ಸಿರುತ್ತೆ, ಅವರ ಮಾತಿನಲ್ಲಿ ಪ್ರಖರತೆ ಇರುತ್ತೆ. ಹಾಗೆ ಹೆಚ್ಚು ಸತ್ಯವನ್ನೇ ನುಡಿಯುವಂಥ ಒಂದು ಸ್ವಭಾವ ಅವರಲ್ಲಿರುತ್ತೆ. ಅಂಥವ್ರಿಗೆ ಈ ಸೂರ್ಯನ ಅನುಗ್ರಹ ಬಹಳ ಬೇಗ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಹಿಡಿದಂತಹ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಸಾಮಾನ್ಯವಾಗಿ ಅವರು ಆರೋಗ್ಯವಂತರಾಗೇ ಇರ್ತಾರೆ. ಬೇರೆಯವ್ರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಹಾಗೆ ಒಂದು ಕಮಾಂಡಿಂಗ್ ಪೊಸಿಷನ್ನಲ್ಲಿ ಇರುವಂಥ ವ್ಯಕ್ತಿಗಳಾಗ್ತಾರೆ. ಹಾಗಾಗಿ ಬಂಧುಗಳೇ, ಪ್ರತಿನಿತ್ಯ ನಾವು ನಮ್ಮ ಹಿರಿಯರು ಹೇಳಿರುವಂತೆ ಒಂದೊಂದು ದೇವತೆಗಳನ್ನು ಪೂಜೆ ಮಾಡುವಂಥದ್ದು ಇದೆ. ಆದರೆ ಭಾನುವಾರದ ದಿನ ಜಗತ್ತಿಗೆ ಒಡೆಯನಾದಂತಹ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಹೊಸ ವ್ಯವಹಾರವೊಂದನ್ನು ಆರಂಭ ಮಾಡುವಂಥ ಆಲೋಚನೆ ಮನಸ್ಸಿನಲ್ಲಿದೆ. ಹಾಗೆ ಈ ದಿನ ಸಮಾಜದಲ್ಲಿ ನಿಮ್ಮ ಗೌರವ ಆಗಲಿ ಅಥವಾ ನೀವು ಅಂದುಕೊಂಡಿರುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಮುಖರ, ಗಣ್ಯರ ಒಂದು ಬೆಂಬಲವನ್ನಾಗಲಿ ಪಡ್ಕೊಳ್ಳಿಕ್ಕೆ ಈ ದಿನ ಸಾಧ್ಯ ಇದೆ. ಹಾಗೆ
ಈ ದಿನ ಯಾವುದೇ ವ್ಯಕ್ತಿಯನ್ನು ಆಶ್ರಯ ಮಾಡಿ ಯಾರ ಸಲಹೆಯನ್ನಾದರೂ ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಅಂಥವರು ಆ ಒಂದು ವಿಷಯದಲ್ಲಿ ಪರಿಣಿತರಾಗಿರಬೇಕು, ತಜ್ಞರಾಗಿರಬೇಕು. ಅದನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕು. ವಿಶೇಷಜ್ಞಂ ಸ್ವಾಮಿನಂ ಆಶ್ರಯೇತ್ ಅಂತ ಹೇಳ್ತಾರೆ. ಅಂದರೆ ಯಾರನ್ನಾದರೂ ನೀವು ಆಶ್ರಯಿಸೋದಿದ್ದರೆ ಚೆನ್ನಾಗಿ ತಿಳುವಳಿಕೆಯುಳ್ಳ ಜ್ಞಾನಿಯನ್ನು ಮಾತ್ರ ಆಶ್ರಯಿಸಬೇಕು. ಅದಕ್ಕಾಗಿ ನಿಜವಾಗಿ ಯಾರು ತಿಳ್ಕೊಂಡಿದ್ದಾರೆ, ಯಾರು ಆ ವಿಚಾರವನ್ನು ಅರಿತಿದ್ದಾರೆ, ತಜ್ಞರು ಅಂತ ಅನ್ನಿಸ್ಕೊಂಡಿದ್ದಾರೆ, ಅಂಥವರನ್ನು ಆಶ್ರಯ ಮಾಡಿದ್ರೆ ಅವರು ಒಳ್ಳೆಯ ಸಲಹೆಯನ್ನು ಕೊಡ್ತಾರೆ, ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ನೀಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನ ಯಾರನ್ನೋ ನಂಬಿ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೀವು ಕೂಡ ಎಚ್ಚರಿಕೆಯಿಂದನೇ ಈ ದಿನ ಜನರನ್ನು ಆಶ್ರಯಿಸಬೇಕಾಗತ್ತೆ. ಹಾಗೆ ಈ ದಿನ ಕೌಟುಂಬಿಕ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಆದರೆ ಅದಕ್ಕಾಗಿ ಸ್ವಲ್ಪ ಒದ್ದಾಡಬೇಕು. ಇನ್ನು ಈ ದಿನದ ಹಣಕಾಸಿನ ವಿಚಾರದಲ್ಲಾಗಲಿ ವ್ಯಾಪಾರದ ವಿಚಾರದಲ್ಲಾಗಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಹಣ ಬರದೇ ಇರ್ಬೋದು, ಲಾಭ ಬರದೇ ಇರ್ಬೋದು. ಆದರೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳೇನೋ ಸುಗಮವಾಗಿ ಸಾಗುತ್ತೆ, ಆದರೆ ತುಂಬ ನಿಧಾನವಾಗಿ ಸಾಗುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಕಿರಿಕಿರಿಗಳು ಸಾಮಾನ್ಯವಾಗಿ ಈ ದಿನ ಹಾಗೆ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಉದ್ಯೋಗ ಸ್ಥಳದಲ್ಲಿರ್ಬೋದು, ವ್ಯಾಪಾರಿ ಒಂದು ರಂಗದಲ್ಲಿರ್ಬೋದು, ಹಿತಶತ್ರುಗಳು ತುಂಬ ಇದ್ದಾರೆ. ಹಾಗಾಗಿನೇ ಅಂಥವರನ್ನು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಪ್ರಯತ್ನ ನಿಮಗೆ ಎಂದಿನಿಂದಲೂ ಕೂಡ ಇದೆ. ಆದರೆ ಈ ದಿನ ಕೂಡ ಅಂಥ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಆದರೆ ಪಯಃ ಪಾನಮತಿ ವಿಷವರ್ಧನಂ ಭುಜಂಗಸ್ಯ ಅಂತ ಹೇಳ್ತಾರೆ. ಅಂದರೆ ನೀವು ಹಾವಿಗೆ ಹಾಲನ್ನು ಎಷ್ಟೇ ಕುಡಿಸಿದ್ರೂ ಕೂಡ ಅದು ವಿಷಶಕ್ತಿಯಾಗಿಯೇ ಬೆಳೆಯುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನೀವು ಎಷ್ಟೇ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ತಿಳುವಳಿಕೆಯನ್ನೇ ಹೇಳಿ, ಅಂತಹ ದುಷ್ಟರು ಹಾಗೆ ನಿಮ್ಮ ಹಿತಶತ್ರುಗಳು ನಿಮ್ಮ ಬಗ್ಗೆ ಪಿತೂರಿಯನ್ನು ನಡೆಸ್ತಾನೆ ಇರ್ತಾರೆ. ಹಾಗೆ ನೀವು ಮಾಡುವಂಥ ಪ್ರಯತ್ನ ಈ ದಿನ ನಿರರ್ಥಕವಾಗುತ್ತೆ. ನೀವು ವಿಷ ಕುಡಿದು ಬೇರೆಯವರು ಸಾಯಲಿ ಅನ್ನುವಂಥ ರೀತಿಯಲ್ಲಿ ಈ ತದ್ವಿರುದ್ಧವಾದಂಥ ಒಂದು ಫಲಿತಾಂಶಗಳು ನಿಮಗೆ ಬರುವಂಥದ್ದಿದೆ. ಹಾಗಾಗಿನೇ ಈ ದಿನ ಸ್ವಲ್ಪ ನಿರುತ್ಸಾಹ ಇದೆ, ಸ್ವಲ್ಪ ಪ್ರಯತ್ನಗಳು ಫಲಿಸಲ್ಲ. ಹಾಗಾಗಿನೇ ಈ ದಿನ ದ್ವಂದ್ವತೆಯಲ್ಲೇ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಶ್ರದ್ಧೆ, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲೂ ಕೂಡ ಗಮನಕ್ಕೆ ಬರಲ್ಲ. ಹಾಗಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಈ ದಿನ ಸಾರ್ಥಕವನ್ನು ಪಡಲ್ಲ. ಹಾಗಾಗಿನೇ ಹೆಚ್ಚುವರಿ ವಿಶೇಷ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ ಈ ದಿನ. ಹಾಗಾಗಿ ಈ ದಿನ ಭಗವಂತನ ನಾಮಸ್ಮರಣೆಯಲ್ಲಿ ಕಾಲಕ್ಷೇಪ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನ ತುಂಬ ಯಶಸ್ಸನ್ನು ಕಾಣುವಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಅಭಿವೃದ್ಧಿ ಇದೆ, ಜೊತೆಗೆ ಉತ್ತಮವಾದಂಥ ಫಲಿತಾಂಶಗಳು ಕೂಡ ಇದೆ. ಚಂದ್ರ ನಿಮ್ಮ ರಾಶಿಯಲ್ಲೇ ಈ ದಿನ ಸ್ಥಿತನಾಗಿರೋದರಿಂದ ಈ ದಿನದಲ್ಲಿ ಸ್ಥಿರವಾದ ಆಲೋಚನೆಗಳು ಕೂಡ ಇರುತ್ತೆ. ತೆಗೆದುಕೊಂಡಂಥ ತೀರ್ಮಾನ ಭವಿಷ್ಯದ ದೃಷ್ಟಿಯಲ್ಲೂ ಕೂಡ ಉತ್ತಮವಾದ ಫಲಗಳನ್ನು ಕೊಡಲಿಕ್ಕೆ ಆರಂಭ ಮಾಡುತ್ತೆ. ಆದರೆ ಕೆಲವೊಮ್ಮೆ ತೊಂದರೆಗಳನ್ನು ಅನುಭವಿಸುವಂಥದ್ದು ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಮನಸ್ಸು ಇದೆ. ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಇನ್ನು ವೃತ್ತಿಪರ ಉದ್ಯೋಗಗಳಲ್ಲಿ ಕೆಲವರಿಗೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಇದೆ. ಆದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. ಹಾಗೆ ಕೆಲವೊಮ್ಮೆ ನೋಡಿ, ದೊಡ್ಡವರಿಂದ ಆಗದ ಕೆಲಸಗಳು ತೀರಾ ಸಣ್ಣವರಿಂದ ಕೂಡ ಆಗತ್ತೆ ಅನ್ನುವಂಥದ್ದು ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನು ಸಾಬೀತುಪಡಿಸ್ತೀರಿ ಈ ದಿನದಲ್ಲಿ. ಅದಕ್ಕೇ ಯಾವಾಗೂರಪಿ ಪ್ರಾಣಧಾರಣಂ ಕರೋತಿ ಕಾಲೇ ಅಂತ ಹೇಳ್ತಾರೆ. ಅಂದರೆ ಪ್ರಾಣವೇ ಹೋಗುವಂಥ ಕಾಲದಲ್ಲಿ ಒಂದು ಹನಿ ಗಂಜಿಯೂ ಕೂಡ ಆ ಜೀವವನ್ನು ಉಳಿಸತ್ತೆ ಅನ್ನುವಂಥ ವಿಚಾರ. ಇಲ್ಲಿ ಇದು ಸಾಂಕೇತಿಕವಾಗಿ ಹೇಳಿರುವಂಥದ್ದು. ಏಕೆಂದರೆ ಮೃಷ್ಟಾನ್ನಕ್ಕೂ ಗಂಜಿಗೂ ಕೂಡ
ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಹಸಿದಂಥವ್ರಿಗೆ, ತೀರಾ ಆಹಾರ ಅಗತ್ಯ ಇದೆ ಅನ್ನೋಂಥವ್ರಿಗೆ ಒಂದು ಲೋಟ ಗಂಜಿ ಆದರೂ ಕೂಡ ಸಾಕು. ಅವರಿಗೆ ಮೃಷ್ಟಾನ್ನವೇ ಬೇಕು ಅಂತೇನಿಲ್ಲ. ಯಾಕೆಂದರೆ ಜೀವವನ್ನು ಮೊದಲು ಉಳಿಸ್ಕೊಳ್ಬೇಕು. ಹಾಗಾಗಿನೇ ಜೀವಕ್ಕೆ ಮೃಷ್ಟಾನ್ನಕ್ಕಿಂತ ಈ ಬಡವನ ಗಂಜಿಯೇ ಲೇಸು ಅನ್ನೋಂಥ ರೀತಿಯಲ್ಲಿ ಕೆಲವರು ದೊಡ್ಡವರಿಂದ ಆಗದಂಥ ಕೆಲಸವನ್ನು ತೀರಾ ಸಣ್ಣವರಿಂದ ಕೂಡ ಮಾಡಿಸ್ಕೊಳ್ಬೋದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಯಾರನ್ನೂ ಕೂಡ ಉಪೇಕ್ಷೆ ಮಾಡಬೇಡಿ, ಯಾರನ್ನೂ ತಳ್ಳಿ ಹಾಕಬೇಡಿ. ಬೇರೆಯವರ ಅಭಿಪ್ರಾಯಗಳನ್ನು ಈ ದಿನ ನೀವು ಪರಿಗಣಿಸಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸಿದೆ, ಸಂತೋಷ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 12ರ ಸ್ಥಾನದಲ್ಲಿದ್ದಾನೆ. ವ್ಯಯಸ್ಥಾನ ಇದು. ಹಾಗಾಗಿನೇ ಈ ದಿನದ ಪರಿಸ್ಥಿತಿಯನ್ನು ನೀವು ತುಂಬ ಚೆನ್ನಾಗಿ ಪರಿಶೀಲನೆ ಮಾಡೇ ಮುಂದುವರಿಯಬೇಕಾಗತ್ತೆ. ಎಲ್ಲ ಕಡೆ ನಿಮಗೆ ಸ್ವಲ್ಪ ನಿರಾಸೆ ಇರುವಂಥದ್ದು. ಯಾಕೆಂದರೆ ಅತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನಿರೀಕ್ಷೆಗಳು ಜಾಸ್ತಿ ಇದೆ. ಅದನ್ನು ಈ ದಿನ ಮೆಟೀರಿಯಲೈಸ್ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಕಷ್ಟ ಸಾಧ್ಯವಾಗುತ್ತೆ. ಇದರಿಂದಲೇ ನಿಮಗೆ ಸ್ವಲ್ಪ ಅತೃಪ್ತಿಯ ವಾತಾವರಣ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಸಕಾಲಕ್ಕೆ ಪೂರ್ಣ ಆಗಲ್ಲ. ಇದು ಕೂಡ ಮನಸ್ಸಿಗೆ ಬೇಸರ ತರುವಂಥದ್ದು. ಇನ್ನು ಸಮಾಜದಲ್ಲಿರುವಂಥ ಹಿರಿಯರು ಕೂಡ ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ಇದೆ. ಯಾಕೆಂದರೆ ಕೊಟ್ಟಿರುವ ಮಾತನ್ನು ಉಳಿಸ್ಕೊಂಡಿಲ್ಲ, ಹಾಗೆ ಮಾಡಬೇಕಾಗಿರುವಂಥ ಜವಾಬ್ದಾರಿಯನ್ನು ಕೂಡ ನೀವು ನಿರ್ವಹಿಸಿಲ್ಲ. ಅದಕ್ಕಾಗಿಯೇ ಈ ದಿನ ಇಂತಹ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಮದ್ದಿಲ್ಲದ ಮಹಾವ್ಯಾಧಿ ಯಾವುದು ಅಂತ ಹೇಳಿದ್ರೆ ಮಾತ್ಸರ್ಯ. ಇದು ಆ ಅಹಂಕಾರ ಅನ್ನುವಂಥದ್ದು, ಅಸೂಯೆ ಅನ್ನುವಂಥದ್ದು, ಈ ಎರಡರ ನಡುವಿನ ಸಂಘರ್ಷಗಳಲ್ಲೇ ಈ ದಿನ ನೀವು ತೊಳಲಾಡಬೇಕಾಗತ್ತೆ. ಏಕೆಂದರೆ ದರ್ಪ ಇರುವಂಥ ವ್ಯಕ್ತಿಯ ಜೊತೆಯಲ್ಲಿ ವ್ಯವಹಾರ ಮಾಡಬೇಕು ಈ ದಿನ. ಆದರೆ ನಿಮಗೆ ಒಂದು ರೀತಿಯಲ್ಲಿ ಅಂಥವ್ರಿಗೆ ಯಾಕೆ ಸೊಪ್ಪು ಹಾಕಬೇಕು, ಅಂಥವರ ಮಾತನ್ನು ಯಾಕೆ ಕೇಳಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಇಂತಹ ದ್ವಂದ್ವತೆಯಲ್ಲೇ ಈ ದಿನ ಒಂದು ಶೀತಲ ಸಮರ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಇನ್ನೊಬ್ಬರು ಏಳಿಗೆ ಪಡೆದಾಗ ಅವರನ್ನು ಕಂಡು ಹೊಟ್ಟೆ ಉರಿಯು ಪಡುವಂಥ ಜನ ಇದ್ದಾರಲ್ಲ, ಅಂಥವರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಹಾಗಾಗಿ ನಿಮ್ಮ ಅಭಿವೃದ್ಧಿಯ ಬಗ್ಗೆ, ಹಾಗೆ ನಿಮ್ಮ ಮುಂದಿನ ನಡೆಯ ಬಗ್ಗೆ ಯಾರಿಗೂ ಕೂಡ ಈ ದಿನ ಬಹಿರಂಗಪಡಿಸಬೇಡಿ. ಕೆಲಸ ಆಗಲಿ, ನಂತರ ಅದು ತಾನೇ ತಾನಾಗಿ ಗೊತ್ತಾಗುತ್ತೆ. ಹಾಗೆ ಈ ದಿನ ಬಾಲ್ಯ ಸ್ನೇಹಿತರಿಂದ ಹಣಕಾಸಿನ ಸಹಾಯ ಸ್ವಲ್ಪ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ತಗ್ಗಿ ಬಗ್ಗಿ ನಡೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಏಕಾಗ್ರತೆ ಇರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಆಸಕ್ತಿ ಇದೆ. ಅದಕ್ಕಾಗಿಯೇ ಈ ದಿನ ಲಾಭಸ್ಥಾನದಲ್ಲಿರುವಂಥ ಚಂದ್ರನಿಂದ ನಿಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಇದು ನಿಮಗೆ ಇರುವಂಥ ಪ್ಲಸ್ ಪಾಯಿಂಟ್ ಅದು. ಹಾಗೆ ವೃತ್ತಿಪರ ವ್ಯವಹಾರದಲ್ಲೂ ಕೂಡ ಕಠಿಣ ಪರಿಶ್ರಮದ ಫಲ ಅನ್ನುವಂಥದ್ದು ಇದೆ. ಹಾಗೆ ಹೊಸ ಹೊಸ ಲಾಭಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳಾಗಲಿ, ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ತಂಟೆ ತಕರಾರುಗಳಿರಲಿ, ಅದು ನಿಮ್ಮ ಪರವಾಗಿ ಪ್ರಗತಿದಾಯಕವಾಗಿರುತ್ತೆ. ಇನ್ನು ಈ ದಿನ ದೀರ್ಘಾವಧಿಯಲ್ಲಿ ಮಾಡಿರುವಂಥ ಕೆಲವು ಕಮಿಟ್ಮೆಂಟ್ಗಳಿರ್ಬೋದು, ಕೆಲವೊಂದು MOUಗಳಿರ್ಬೋದು, ಕೆಲವೊಂದು ಅಗ್ರಿಮೆಂಟ್ಗಳಿರ್ಬೋದು, ಇದು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗಾಗಿ ವ್ಯವಹಾರಸ್ಥರು ಈ ದಿನದಲ್ಲಿ ನೀವು ಯಾವುದೇ ತೀರ್ಮಾನವನ್ನು ಕೈಗೊಂಡರೂ ಕೂಡ ಅದು ನಿಮಗೆ ಮುಂದೆ ಭಾರಿ ಲಾಭವನ್ನೇ ತರುತ್ತೆ. ಒಟ್ಟಾರೆ ಲಾಭದಾಯಕವಾಗಿರುವಂಥ ತೀರ್ಮಾನಗಳು ಈ ದಿನ ಆಗುವಂಥದ್ದು. ಇನ್ನು ಈ ದಿನದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ನಿಮಗೆ ಉತ್ಸಾಹದಾಯಕವಾಗಿರುತ್ತೆ. ಆದರೆ ಈ ವ್ಯಕ್ತಿಗಳನ್ನು ನೀವು ಹತ್ತಿರ ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಸೇರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಬೇಕು. ಇದು ಚಾಣಕ್ಯ ಹೇಳಿರುವಂಥ ಮಾತು. ಸ್ವಹಸ್ತೋ ಅಪಿ ವಿಷದಿಗ್ಧ ಛೇದ್ಯ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಕೈಯಲ್ಲೇ ಏನಾದರೂ ವಿಷ ಲೇಪನ ಆಗಿದ್ದರೆ, ಆ ವಿಷ ಹೋಗಲ್ಲ ಅಂತ ಆದರೆ ಅಂತಹ ಕೈಯನ್ನು ನೀವು ಕತ್ತರಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಅದಕ್ಕಾಗಿಯೇ ಯಾರೇ ಆದರೂ ಕೂಡ
ನಿಮಗೆ ಅವರಿಂದ ಅನಾನುಕೂಲ ಆಗಿದೆ, ತೊಂದರೆ ಆಗಿದೆ, ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ದೂರ ಇಡಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ಈ ಸಂಬಂಧದಲ್ಲಿ ನಳ ತಮ್ಮ ಪುಷ್ಕರನನ್ನು ಹತ್ತಿರ ಸೇರಿಸ್ಕೊಂಡಿದ್ದಕ್ಕೆ ಅವನಿಗೆ ತೊಂದರೆ ಆಯಿತು. ಇನ್ನು ಶಕುನಿ ದುರ್ಯೋಧನನನ್ನೇ ಹಾಳು ಮಾಡಿಬಿಟ್ಟ. ಹಾಗೆ ವಿಭೀಷಣ ರಾವಣನನ್ನು ತೊರೆದ ಮೇಲೆ ಸಂತೋಷಪಟ್ಟಿದ್ದು. ಹಾಗಾಗಿಯೇ ಯಾರ ಒಂದು ಸಖ್ಯ ಬೇಕು, ಯಾರ ಸಂಘ ಇರಬೇಕು, ಯಾರ ಗೆಳೆತನ ಇರಬೇಕು, ಇದನ್ನು ಬಹಳ ಎಚ್ಚರಿಕೆಯಿಂದ ನೀವು ಇದನ್ನು ನೋಡಬೇಕಾಗತ್ತೆ. ಆಗ ಮಾತ್ರ ಯಶಸ್ಸು ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶನಿದೇವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದ ವ್ಯವಹಾರಗಳಿಂದ ಒಳ್ಳೆಯ ಪ್ರಗತಿ ಇದೆ, ಒಳ್ಳೆಯ ಕೆಲಸಗಳಾಗುವಂಥದ್ದಿದೆ, ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕುವಂಥದ್ದಿದೆ. ಉದ್ಯೋಗ ಸ್ಥಾನದಲ್ಲಿ ಈ ದಿನ ಚಂದ್ರ ಇದ್ದಾನೆ, 10ನೇ ಮನೆ. ಹಾಗಾಗಿಯೇ ಪ್ರಮುಖ ವ್ಯವಹಾರಗಳು ಈ ದಿನ ತುಂಬ ಸುಗಮವಾಗಿ ಸಾಗುತ್ತೆ. ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ತುಂಬ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಏನಿದೆ ಅದು ನಾಳೆಯ ದೃಷ್ಟಿಯಲ್ಲಿ ಇರುವಂಥದ್ದು. ತುಂಬ ಒಂದು ವಿಷನ್ ಇದೆ. ಹಾಗೆ ಈ ಮುನ್ನೋಟ ಅನ್ನುವಂಥದ್ದು ಚೆನ್ನಾಗಿರೋದ್ರಿಂದಲೇ ಈ ದಿನದ ತೀರ್ಮಾನಗಳು ಕೂಡ ಬಹಳ ಸದಭಿಪ್ರಾಯವನ್ನು ಹೊಂದಿರುವಂಥದ್ದು. ಹಾಗೆ ತುಂಬ ಪ್ರಾಕ್ಟಿಕಲ್ ಆಗು ಕೂಡ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿಯ ಸಂಬಂಧವಾಗಿ ನಿಮಗೆ ಸಂತೋಷ ಸಿಕ್ಕುವಂಥದ್ದು. ಜೊತೆಗೆ ವೈಯಕ್ತಿಕ ಸಂಪರ್ಕಗಳನ್ನು ಈ ದಿನ ಹೆಚ್ಚಿಸ್ಕೊಳ್ತೀರಿ. ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಅದ್ಭುತವಾಗಿದೆ ಈ ದಿನದಲ್ಲಿ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ದಿನ ಬಹಳ ನಿಧಾನವಾಗಿ ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಸೌಜನ್ಯದ ವರ್ತನೆ ಕೆಲವರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಕೆಲವರಲ್ಲಿ ನಿಮ್ಮ ಬಗ್ಗೆ ಇರುವಂಥ ಗೌರವವನ್ನು ಹೆಚ್ಚಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಸ್ವಲ್ಪ ನಾಜೂಕಾದಂಥ ವಿಚಾರಗಳನ್ನು ಮೂಡಿಸ್ಕೊಳ್ಳಿ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಹಾಗೆ ಈ ದಿನ ಯಾವುದೇ ರೀತಿಯ ಒಂದು ಚಟ ಅಥವಾ ದುರ್ವ್ಯಸನ ಇದು ಅಂಟಿಕೊಳ್ಳದಂತೆ ನೋಡಿಕೊಳ್ಳಿ. ಏಕೆಂದರೆ ನಿಮ್ಮ ಹಿತಶತ್ರುಗಳಿದ್ದಾರಲ್ಲ, ಅವರು ನಿಮಗೆ ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಹೇಳಿ ನಿಮ್ಮಿಂದ ತಪ್ಪು ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿಯೇ ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಚಾಳಿ ಅಂಟುಕೊಂಡ್ರೂ ಕೂಡ ಅದು ನಿಮ್ಮ ಜೀವನವನ್ನೇ ಮುಂದೆ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಯಾವುದೇ ಕೆಟ್ಟ ಪ್ರಲೋಭನೆಗಳಿಗೆ ಒಳಗಾಗಬೇಡಿ ಈ ದಿನದಲ್ಲಿ. ಏಕೆಂದರೆ ಅವರ ಮಾತು, ಅವರ ಆಕರ್ಷಣೆ ಈ ದಿನ ನಿಮ್ಮನ್ನು ಮೆಸ್ಮರೈಸ್ ಮಾಡಿಬಿಡುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ತಾಯಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ಸಮ್ಮತಿಗಾಗಲಿ ಅಥವಾ ನಿಮ್ಮ ಅಭಿಪ್ರಾಯಕ್ಕಾಗಲಿ ನಿಮ್ಮ ಕುಟುಂಬಸ್ಥರು ಕಾಯಲ್ಲ. ಹಾಗಾಗಿಯೇ ಏಕಾಏಕಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಈ ದಿನ ಇರುವಂಥ ಮನ್ನಣೆ ಅಷ್ಟಕ್ಕಷ್ಟೇ. ಹಾಗೆ ಈ ದಿನ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಜೀವನದಲ್ಲಿ ಉಂಟಾದಂತಹ ಸಂದರ್ಭದಲ್ಲಿ ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಬೇಡದ ವಿಚಾರಗಳಿಗೆ ಮೂಗು ತೂರಿಸಬೇಡಿ. ನಿಮಗೆ ಸಂಬಂಧಪಡದೇ ಇರುವಂಥ ಕೆಲವು ವಿಚಾರಗಳಿದೆ, ಅದನ್ನು ಆದಷ್ಟು ದೂರ ಇಡುವಂಥದ್ದು ತುಂಬ ಉತ್ತಮ. ಹಾಗೆ ಪರರಹಸ್ಯಂ ನೈವ ಶ್ರೋತ್ರವ್ಯಂ ಅಂತ ಹೇಳ್ತಾರೆ. ಅಂದರೆ ಬೇರೆಯವರ ವಿಚಾರದಲ್ಲಿ ಚಾಡಿ ಮಾತುಗಳನ್ನು ಕೇಳಿಸ್ಕೊಳ್ಬಾರ್ದು. ಯಾರಾದರೂ ಬೇರೆಯವರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಈ ದಿನ ಎಂಟರ್ಟೈನ್ ಮಾಡಬೇಡಿ. ಏಕೆಂದರೆ ಬೇರೆಯವರ ವಿಚಾರವನ್ನು ನಿಮ್ಮ ಬಳಿ ಹೇಳ್ತಾರೆ, ನಿಮ್ಮ ವಿಚಾರವನ್ನು ಬೇರೆಯವರ ಬಳಿ ಹೇಳುವಂಥ ಒಂದು ಚಾಳಿ ಅಂಥವ್ರಿಗಿರುತ್ತೆ. ಹಾಗಾಗಿ ಅಂಥವರನ್ನು ಈ ದಿನ ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಒಂದು ಮನಸ್ಸನ್ನು ಕಲುಷಿತಗೊಳಿಸುವಂಥ ಒಂದು ಪ್ರಯತ್ನ ಅಂಥವರಿಂದ ಆಗುತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥವ್ರಿಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ. ಕಾನೂನು, ನಿಯಮ, ನಿಬಂಧನೆಗಳು ತುಂಬ ಇರುತ್ತೆ. ಇದನ್ನು ಜ್ಞಾಪಿಸ್ಕೊಂಡ್ರೆ ಕೆಲಸವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಆದರೆ ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನ ಏನಿದೆ ಅದಕ್ಕೆ ಬದ್ಧರಾಗಿರಿ.
ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಒಪ್ಪಲ್ಲ, ಅಲ್ಲಿ ಒಂದು ವಿರೋಧಾಭಾಸ ಕಾಣುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಏಕಾಗ್ರತೆ ಇರಬೇಕು. ಅದೊಂದಿದ್ದರೆ ಯಶಸ್ಸಿನ ಮೆಟ್ಟಿಲು ನಿಮಗೆ ಸುಲಭವಾಗಿ ಸಿಕ್ಕತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅನ್ನುವಂಥದ್ದು ಆಗ ನಿಮಗೆ ಸುಲಭ ಆಗುತ್ತೆ. ಚಂಚಲವಾದ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣಕ್ಕೆ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಮಿಶ್ರ ಫಲಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನಿರಾಸೆ ಆಗುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು ಕೂಡ ಇರುತ್ತೆ. ಇದರಿಂದ ಖರ್ಚು ಕೂಡ ವ್ಯರ್ಥವಾಗುವಂಥದ್ದು, ಖರ್ಚು ಹೆಚ್ಚಾಗುತ್ತೆ, ಜೊತೆಗೆ ಸಮಯ ಕೂಡ ನಷ್ಟವಾಗುವಂಥದ್ದು ಇದೆ. ಇನ್ನು ಈ ದಿನ ಆದಷ್ಟು ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಮಾತಿನ ಚಕಮಕಿಯೇ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೌಟುಂಬಿಕ ವಾತಾವರಣ ಸ್ವಲ್ಪ ಉದ್ವಿಗ್ನವಾಗಿರುತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತೀರಿ. 3ನೇಯವರಿಂದಲೇ ನಿಮಗೆ ಈ ದಿನ ತೊಂದರೆ ಆಗುವಂಥದ್ದು. ಹಾಗಾಗಿನೇ ಅಂಥವರನ್ನು ಈ ದಿನ ಹುಡುಕಿ ದೂರ ಇಡುವಂಥದ್ದು ತುಂಬ ಉತ್ತಮ. ಅದಕ್ಕೇ ಚಾಣಕ್ಯ ಹೇಳುವಂಥ ಮಾತು ಆಯಸೈರಾಯಸಂ ಛೇದ್ಯಂ ಅಂತ ಹೇಳ್ತಾರೆ. ಅಂದರೆ ಕಬ್ಬಿಣವನ್ನು ಕಬ್ಬಿಣದಿಂದಲೇ ಕತ್ತರಿಸಬೇಕು ಅನ್ನುವಂಥದ್ದು. ಡೈಮಂಡ್ ಕಟ್ಸ್ ದ ಡೈಮಂಡ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ವಜ್ರದಿಂದ ವಜ್ರವನ್ನು ಕತ್ತರಿಸಬೇಕು ಅನ್ನುವಂಥ ವಿಚಾರ. ಅದಕ್ಕೆ ಹಿಂದೆ ಹಮ್ಮುರಬಿ ಅನ್ನುವಂಥ ಒಬ್ಬ ರಾಜ, ಅವನು ಒಂದು ಶಾಸನವನ್ನು ಮಾಡಿದ್ದ, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅನ್ನುವಂಥದ್ದು. ಹಾಗಾಗಿನೇ ಅಂಥ ಒಂದು ವಿಶೇಷ ರೀತಿಯಲ್ಲಿ ಯಾರು ನಿಮ್ಮ ಮಾತಿಗೆ ಬಗ್ಗಲ್ಲ, ಯಾರು ನಿಮ್ಮ ವಿರುದ್ಧವಾಗಿ ನಡೀತಾರೆ, ಅಂಥವರ ವಿರುದ್ಧ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಅವರನ್ನು ಹೇಗೆ ನೀವು ಎದುರಿಸಬೇಕು, ಅವರನ್ನು ಹೇಗೆ ದೂರ ಇಡಬೇಕು ಅನ್ನುವಂಥದ್ದನ್ನು ಒಂದು ಹೊಸ ತಂತ್ರಜ್ಞಾನದ ಮೂಲಕ, ಒಂದು ಹೊಸ ಸ್ಟ್ರಾಟಜಿಯ ಮೂಲಕ ಈ ದಿನ ನೀವು ಕಂಡುಹಿಡ್ಕೊಳ್ತೀರಿ. ಅದನ್ನು ಹೆಚ್ಚು ಬಳಕೆ ಮಾಡಿ, ಅದರಲ್ಲಿ ನಂಬಿಕೆ ಇಡಿ, ವಿಶ್ವಾಸ ಇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅತ್ಯುತ್ತಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ತುಂಬ ತಾಳ್ಮೆ ಇದೆ. ಹಾಗೆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿನೇ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ಒಳ್ಳೆಯ ಲಾಭದಾಯಕವಾದಂಥ ಸನ್ನಿವೇಶ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕಾರ್ಯಸಿದ್ಧತೆಯಲ್ಲಿ ಕೆಲವೊಂದು ಅಡಚಣೆಗಳು ಬಂದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಇನ್ನು ಈ ದಿನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ನಿಮ್ಮ ನೆಚ್ಚಿನ ಪ್ರೀತಿ ಪಾತ್ರರ ಮಿತ್ರರೊಂದಿಗೆ ಈ ದಿನ ಭಾಗಿಗಳಾಗುವಂಥದ್ದು, ಅವರ ಜೊತೆ ಸೇರುವಂಥದ್ದು. ಹಾಗೆ ಈ ದಿನ ಆತ್ಮೀಯತೆಯಿಂದ ನಿರೀಕ್ಷಿತ ಸಹಾಯ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಗುರಿ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪಟ್ಟು ಹಿಡಿದು ಸಾಗುವಂತಹ ಒಂದು ಸ್ವಭಾವ ಇದೆ. ಅಂದರೆ ಕೆಲಸ ಆರಂಭ ಆದರೆ ಕೆಲಸ ಮುಗಿಲೇಬೇಕು ಅನ್ನುವಂಥದ್ದು. ಆದರೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬೇರೆಯವರನ್ನು ಹೆಚ್ಚು ಆಶ್ರಯಿಸಬೇಡಿ, ಡಿಪೆಂಡೆನ್ಸಿಯನ್ನು ಇಟ್ಕೊಳ್ಬೇಡಿ. ಸ್ವಶಕ್ತಿಂ ಜ್ಞಾತ್ವ ಕಾರ್ಯಮಾರಭೇತ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡುವಾಗ ತನ್ನ ಸ್ವಂತ ಸಾಮರ್ಥ್ಯವನ್ನು ಅರಿತು ಕಾರ್ಯವನ್ನು ಮಾಡಬೇಕು. ಏಕೆಂದರೆ ಶಕ್ತಿಗೆ ಮೀರಿದಂತಹ ಕಾರ್ಯಕ್ಕೆ ಕೈ ಹಾಕಬಾರ್ದು. 1. 2ನೇದು, ಇನ್ಯಾರೋ ಒಂದು ಸಹಾಯ ಮಾಡ್ತಾರೆ ಅಂತ ಹೇಳಿ ಆ ಕೆಲಸವನ್ನು ಆರಂಭ ಮಾಡಬಾರ್ದು. ಹಾಗಾಗಿ ಸಂಪನ್ಮೂಲಗಳೆದ್ರೂ ಕೂಡ ಕಣ್ಣೆದುರಿಗೆ ಇದ್ದಾಗ ನೀವು ಕಾರ್ಯವನ್ನು ಆರಂಭ ಮಾಡಿ. ಹಾಗಾಗಿ ಈ ದಿನ ಸಾಮಾಜಿಕ ಕಾರ್ಯಗಳಲ್ಲಿ, ಒಂದು ಕುಟುಂಬದ ಕಾರ್ಯಗಳಲ್ಲಿ ನೀವು ಮುಂಚೂಣಿಯಲ್ಲಿರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆಪ್ತ ಸ್ನೇಹಿತರ ಜೊತೆ ಮಾಡುವಂಥ ವ್ಯವಹಾರ ಕೂಡ ನಿಮಗೆ ಲಾಭವನ್ನು ತರುತ್ತೆ. ಆದರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥ ದಿನ. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ನಿವಾರಣೆ ಆಗಿಬಿಡುತ್ತೆ. ಹಾಗೆ ಈ ದಿನದಲ್ಲಿ ಏಕಾಗ್ರತೆ ಇರೋದರಿಂದ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಗುರಿಯನ್ನು ತಲುಪಿಸ್ತೀರಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರಿ ನಿರೀಕ್ಷೆಗಳು ಈಡೇರುತ್ತೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು ಈ ದಿನ ನಿಮಗೆ ಬಂದೇ ಬರುತ್ತೆ. ಹಾಗೆ ಈ ದಿನ ಆತ್ಮೀಯರ ಆಗಮನ ತುಂಬ ಸಂತೋಷವನ್ನು ತರುವಂಥದ್ದು ಇದೆ. ಆದರೆ ಈ ದಿನ ಕೆಲಸ ಮಾಡಲಿಕ್ಕೆ ನಿಮ್ಮ ಆತ್ಮೀಯರಿಂದ ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ಕಾರ್ಯಾರ್ಥಿನ ದಾಕ್ಷಿಣ್ಯಂ ನ ಕರ್ತವ್ಯಂ ಅನ್ನುವಂಥದ್ದು ಚಾಣಕ್ಯನ ಮಾತಿಲ್ಲಿ. ಏಕೆಂದರೆ ಬೇರೆಯವರನ್ನು ತೃಪ್ತಿಪಡಿಸ್ಲಿಕ್ಕಾಗಿಯೇ ಈ ದಿನ ಅವರ ಕೆಲಸವನ್ನು ಮಾಡಬೇಕು. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಅಂಥ ಕೆಲಸವನ್ನು ಮಾಡಬೇಕು. ಇಂಥ ಮನೋಭಾವ ಇರಬಾರ್ದು ಅನ್ನುವಂಥದ್ದು. ಹಾಗಾಗಿಯೇ ಇಲ್ಲಿ ಸ್ವಲ್ಪ ಧೈರ್ಯ ಇರಲಿ, ಸ್ವಲ್ಪ ಛಲ ಇರಲಿ, ಸ್ವಲ್ಪ ತ್ಯಾಗ ಮನೋಭಾವ ಇರಲಿ. ಎಲ್ಲವೂ ಕೂಡ ನಿಮಗೆ ಅಡ್ವಾಂಟೇಜ್ ಆಗೇ ಇರುವಂಥದ್ದು. ಇನ್ನು ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನು ತರುತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಕೂಡ ಈ ದಿನ ಪ್ರಸ್ತಾವನೆಗಳು ಬರುವಂಥದ್ದು. ಹಾಗೆ ಪ್ರಸ್ತಾಪ, ಚರ್ಚೆ, ಮಾತುಕತೆ ಇದು ಕೂಡ ನಡೆಯುತ್ತೆ. ಆದರೆ ಸ್ವಲ್ಪ ಸಂದರ್ಭೋಚಿತವಾಗಿ ನಿಮ್ಮ ತೀರ್ಮಾನವನ್ನು ಇಲ್ಲಿ ಹೇಳಬೇಕಾಗತ್ತೆ. ಇನ್ನು ಹೊಸ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಅದು ನಿರೀಕ್ಷಿತ ಆರ್ಥಿಕ ಪ್ರಗತಿಯನ್ನು ತಂದುಕೊಡುತ್ತೆ. ಒಟ್ಟಾದರೆ ಈ ದಿನ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನದಿಂದ ನಿಮ್ಮ ಜೀವನವನ್ನು ಬೇಕಾದ ರೂಪದಲ್ಲಿ ಸಾಕಾರಗೊಳಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದು. ಭಗವಂತ ಕೊಟ್ಟಿರುವಂಥ ಏಕೈಕ ಅವಕಾಶ ಇದು ಅಂತ ಅಂದ್ಕೊಳ್ಳಿ. ಅದನ್ನು ನೀವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅನುಸರಣೆ ಮಾಡಿ, ಅನುಷ್ಠಾನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗುವಂಥದ್ದಿದೆ. ಕ್ಲಾರಿಟಿ ಕಡಿಮೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ವಿಚಾರವೇ ಬಹಳ ನಿಧಾನವಾಗಿ ನಿಮಗೆ ಹೊಳೆಯುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಬಂಧು ಬಾಂಧವರ ಮಧ್ಯದಲ್ಲಾಗಲಿ ಕೆಲವೊಂದು ವ್ಯಕ್ತಿಗಳನ್ನು ನಂಬಲಿಕ್ಕಾಗಲ್ಲ. ಏಕೆಂದರೆ ಅವರು ಅವರ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ. ಹಾಗಾಗಿ ಈ ದಿನ ಅಂಥವರ ಒಂದು ಗೆಳೆತನ ಉಂಟಾಗುತ್ತೆ. ಅಂಥವರನ್ನೇ ನೀವು ಆಶ್ರಯಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದರೂ ಬರಬಹುದು. ಹಾಗಾಗಿನೇ ನೀವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ಬೆಳ್ಳಗೆ ಮಾತಾಡುವಂಥವ್ರಿಗೆ ಒಳಗೆ ಒಳ್ಳೆಯದೇ ಇದೆ ಅನ್ನುವಂಥ ಅರ್ಥ ಅಲ್ಲ. ಏಕೆಂದರೆ ಮೇಲು ಬಿಳುಪಾಗಿ ಕಾಣಿಸ್ಬೋದು, ಒಳಗೆ ಕೊಳಕಾಗಿಯೂ ಕೂಡ ಇರಬಹುದು. ಹಾಗೆ ಈ ದಿನ ನೀವು ಕೆಲವು ಕ್ರಿಮಿಕೀಟಗಳು ಒಮ್ಮೊಮ್ಮೆ ತಮ್ಮ ರೂಪಗಳನ್ನು ಕೂಡ ಬದಲಾಯಿಸ್ತಾ ಇರುತ್ತೆ. ಈ ಚೆಮೇಲಿಯನ್ ಅನ್ನುವಂಥದ್ದು ಅಂದರೆ ಈ ಗೋಸುಂಬೆ ಅಥವಾ ಊಸರವಳ್ಳಿ ಅನ್ನುವಂಥದ್ದು, ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಕೃಮಯೋಪಿ ಕದಾಚಿತ್ ರೂಪಾಂತರಾಣಿ ಕುರುವಂತಿ ಅಂತ ಹೇಳ್ತಾರಲ್ಲ. ಹಾಗಾಗಿ ತಮ್ಮ ಶತ್ರುಗಳು ಕೂಡ ಈ ದಿನ ಒಳ್ಳೆಯವರಂತೆ ನಟಿಸ್ತಾ ಇರ್ತಾರೆ. ಅವರಲ್ಲಿ ಇರುವಂಥ ಆಂತರ್ಯದ ಸ್ವಭಾವವೇ ಬೇರೆ, ಗೋಮುಖ ವ್ಯಾಘ್ರದಂತೆ ಇರುವಂಥವರು. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾರನ್ನೂ ಕೂಡ ಈ ದಿನ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಆಧ್ಯಾತ್ಮಿಕ ಚಿಂತನೆ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ದೇವಾಲಯ ದರ್ಶನ ಇರ್ಬೋದು, ಕುಟುಂಬಸ್ಥರ ಮಧ್ಯದಲ್ಲಿ ಒಂದು ಉತ್ತಮವಾದಂಥ ಸೌಹಾರ್ದಯುತವಾದಂಥ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಮಧ್ಯೆ ಮಧ್ಯೆ ಅಡಚಣೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಆಗ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಸ್ವಲ್ಪ ಸಮಾಧಾನದಿಂದ, ಸಾವಧಾನದಿಂದ ಇರುವಂಥ ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಈ ದಿನ ಅತ್ಯಂತ ಎಚ್ಚರಿಕೆಯಿಂದ ನೀವು ಪ್ರಯಾಣ ಮಾಡುವಂಥ ಸಂದರ್ಭ ಆಗಲಿ ಅಥವಾ ಹಣಕಾಸಿನ ವಿಚಾರವನ್ನು ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಾಗಲಿ ಇರಬೇಕಾಗತ್ತೆ. ಹಾಗೆ ಅವಸರದಲ್ಲಿ ಕೈಯಲ್ಲಿ ಇರುವಂಥ ಕಾರ್ಯವನ್ನು ಪೂರೈಕೆ ಮಾಡಲಿಕ್ಕೆ ಅಥವಾ ಅದನ್ನು ಬೇಗ ಮುಗಿಸ್ಬೇಕು ಅಂತ ಹೇಳಿ
ಪ್ರಯತ್ನ ಪಟ್ಟರೆ ಅಲ್ಲಿ ಒಂದು ಪುಟ್ಟ ಆಘಾತ ಅನ್ನುವಂಥದ್ದು ಕಾದಿರುತ್ತೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೂ ಕೂಡ ಪ್ರಮುಖ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಕೈಯಲ್ಲಿ ದಾಖಲೆ ಇದ್ದರೆ ಮಾತ್ರ ಮಾತಾಡಿ, ಇಲ್ಲಾಂದರೆ ದಾಖಲೆ ಬರುವವರೆಗೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಾಯ್ದಿರಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲವು ವಿಚಾರಗಳಿಗೆ ತುಂಬ ಯೋಚನೆ ಮಾಡ್ತಾ ಕೂಡುವಂಥದ್ದು ಇದೆ. ಏಕೆಂದರೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ಹೊಳಿತಾ ಇಲ್ಲ, ಮುಂದಿನ ಜ್ಞಾನೋದಯ ಆಗ್ತಾ ಇಲ್ಲ. ಅದಕ್ಕಾಗಿಯೇ ಈ ದಿನ ಯೋಚನೆ ಮಾಡ್ತಾ ಕುಳಿತುಕೊಳ್ಳದೆ ಕಾರ್ಯಪ್ರವೃತ್ತರಾಗಬೇಕು, ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕಾಗತ್ತೆ. ಇನ್ನು ಅಹಿತಕರವಾದಂಥ ಸನ್ನಿವೇಶದಲ್ಲೂ ಕೂಡ ನೀವು ಸಂಯಮದಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ಭರವಸೆಯನ್ನು ಯಾರಿಗಾದರೂ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಯನ್ನು ಜ್ಞಾಪಿಸ್ಕೊಳ್ಳಿ. ಹಾಗೆ ಸರಿಯಾಗಿ ಆಲೋಚನೆ ಮಾಡಿ ನೀವು ಸಹಾಯಕ್ಕೆ ಇಳಿಬೇಕಾಗತ್ತೆ. ಹಾಗೆ ಈ ದಿನ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.